ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ನಾನು 3 ದಿನ ಆಯಿತು ಅಂಗಡಿ ಕಡೆ ಬಂದೆ. ಇವತ್ತು ಬಂದಿದ್ದೀನಿ. ನಮ್ಮ ಮನೆಯವ್ರು ಬಂದುಬಿಟ್ಟು 2-3 ಶೋಕೀಸು ಶಿಫ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ, ಬ್ಯಾಕ್ ಸೈಡ್ ಇಲ್ಲಿದ್ದು ಶೋಕೀಸ್ ಒಂದು ಶಿಫ್ಟ್ ಮಾಡಿದ್ದಾರೆ. ಹಾಗೆ ಈ ಕಡೆ ಫ್ರಂಟಲ್ಲಿ ಒಂದು ಇತ್ತಲ್ಲ ಗ್ಲಾಸಿಂದು, ಅದು ಶಿಫ್ಟ್ ಮಾಡಿದ್ದಾರೆ. ಇನ್ನು ಇದು ಒಂದಿದೆ, ಇದು ಶಿಫ್ಟ್ ಮಾಡೋಕ್ಕಾಗಲಿಲ್ವಂತೆ, ಯಾಕಂದರೆ ತುಂಬ ದೊಡ್ಡದಿದೆ. ಸೊ ಅದನ್ನ ಇನ್ನು ಒಂದು ಸೈಡ್ ಕಟ್ ಮಾಡಿನೇ ಶಿಫ್ಟ್ ಮಾಡಬೇಕು ಅಂತ ಹೇಳಿದರು. ಸೊ ನೋಡಿ, ಎಲ್ಲ ಪ್ಯಾಕಿಂಗು ಹಾಗೆ ಇದೆ. ಇವತ್ತು ಬಂದು ಇದಿಷ್ಟು ತುಂಬ್ಕೊ ಹೋದರೆ ಮುಗಿಯುತ್ತೆ. ಸೊ ನಾನಿವತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕಿದೆ ಅರ್ಜೆಂಟು, ಅದಕ್ಕೆ ಅಂತ ಬಂದೆ. ಎಲ್ಲ ರಾಡಿ ಮಾಡಿಟ್ಟು ಹೋಗಿದ್ರು. ನಾನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಇನ್ನು ಸ್ಟಿಚಿಗೆ ಕೂರಬೇಕು. ಇನ್ನು ಸ್ವಲ್ಪ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಆಮೇಲೆ ಹೋಗಬೇಕು. ಬೇಗ ಹೋಗ್ತೀನಿ ಮನೆಗೆ ಕೂಡ. ಸ್ವಲ್ಪ ಇದು ಬಾಕ್ಸ್ ಇದಾವಲ್ಲ, ಇದೆಲ್ಲ ತುಂಬಕ್ಕಾಗ್ತಾ ಇಲ್ಲ. ಸೊ ಎಲ್ಲ ಬಿಡಿಸಿ ತುಂಬೋಣ ಅಂತ. ಓಕೆ, ಬನ್ನಿ. ಹಾಗೆ ಇದೊಂದು ತೆಕ್ಕೊಬಿಡೋಣ. ನನ್ನ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದು ಕೀಳಕ್ಕೆ ಬರುತ್ತೆ ಇಲ್ವ ಗೊತ್ತಿಲ್ಲ, ನೋಡೋಣ, ಆಮೇಲೆ ಇದು ಮಾಡೋಣ. ಸೊ ಇದೆಲ್ಲ ನಾನು ಸ್ಟಿಚಿಂಗಿಂದು ಸೈಡ್ ಇರಲಿ. ಹಾಗೆ ನಾನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇದು ರಟ್ಟಿನ ಬಾಕ್ಸು ಅವೆಲ್ಲ ಬಿಡಿಸಿ ಕಸದ ಇದಕ್ಕೆ ಹಾಕಿ ಒಂದು ಸೈಡ್ ಇಟ್ಬಿಟ್ರೆ ತೊಗೊಂಡು ಹೋಗ್ತಾರೆ. ಸೊ ಎಲ್ಲ ಬೇಗ ಬೇಗ ಮುಗಿಸ್ಬೇಕು. 2 ಬ್ಲೌಸ್ ಸ್ಟಿಚ್ ಮಾಡೋಕ್ಕಿದೆ ನನಗೆ ಅರ್ಜೆಂಟು. ಸೊ ಹಾಗಾಗಿ ನಾನು ಬಂದೆ. ಮಿಷಿನ್ ಮನೆಗೆ ತಂದಿದ್ರೆ ಅಲ್ಲೇ ಮಾಡ್ತಿದ್ದೆ. ಇವರು ತನ್ನಿ ಅಂದರೆ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ಸಂಜೆ ಶಿಫ್ಟಿಂಗ್ ಮಾಡುವಾಗ. ಸೊ ತರಲಿಲ್ಲ, ನಾನು ಅಂಗಡಿಗೆ ಬರಬೇಕಾಯಿತು. ಏನು ಮಾಡೋದು, ತುಂಬ ಬೇಜಾರು ಆಗ್ತಾಯಿದೆ. ಒಬ್ಬಳೇ ಬೇರೆ ಇದ್ದೀನಲ್ವಾ, ಒಂಥರ ಬೇಜಾರು ಅನ್ನಿಸ್ತಿದೆ. ಇನ್ನು ಹೊಸ ಅಂಗಡಿಗೆ ಹೋಗಿ ಅಲ್ಲಿ ಸೆಟ್ ಆಗೋ ತನಕ ಸ್ವಲ್ಪ ಟೆನ್ಷನ್ನು. ಏನು ಮಾಡೋದು ಅಲ್ವಾ. ನಾನು ಈ ಪಾರ್ಸಲ್ ಗಮ್ಟೆಪ್ ತಂದಿದ್ದೆ. ಪಾರ್ಸಲಿಗೆಲ್ಲ ಹಾಕ್ತಾರಲ್ಲ ಬ್ರೌನ್ ಕಲರ್, ಇದು ತಂದು ಇಟ್ಟಿದ್ದೀನಿ. ನಿನ್ನೆ ಅವ್ರು ಶಿಫ್ಟ್ ಮಾಡಬೇಕಾದ್ರೆ ಎಲ್ಲೆಲ್ಲೋ ಹಾಕಿದ್ದಾರೆ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಸೊ ನನ್ನ ತಂಗಿಗೆ ಒಂದು ಫೋನ್ ಮಾಡಿ ತರಕ್ಕೆ ಹೇಳಿದ್ದೀನಿ. ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ದಾಳೆ. ಆಲ್ರೆಡಿ ಅಂಗಡಿ ಎಲ್ಲ ಖಾಲಿಯಾಗಿದೆ ಕಣೆ ಅಂತ ನಾನು ಬೇಜಾರು ಮಾಡ್ಕೊತಿದ್ನಲ್ಲ. ನೋಡ್ಕೊಂಡು ಹೋಗ್ತೀನಿ, ಬರ್ತೀನಿ ನಾನು ಅಂತ ಹೇಳಿದ್ಲು. ಕಾಲೇಜಿಗೆ ಹೋಗೋದವಳು. ಸೊ ಈಗ ಅವಳು ಬರ್ತಾ ಗಮ್ ಟೇಪ್ ತಂದರೆ ಎಲ್ಲ ಮುಚ್ಚಿ ರ್ಯಾಪರ್ ಮಾಡಿ ಇಟ್ಬೋದು. ಈ ಗಂಡಸ್ರ ಕೈಗೆ ಏನು ವಸ್ತು ಸಿಕ್ಕರೂ ಇಡೋದೇ ಇಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಹಾಕಿಬಿಡ್ತಾರೆ. ಸೊ ನಾನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮೊದಲು ಟೇಬಲ್ ಕ್ಲೀನ್ ಮಾಡ್ಕೋಬೇಕು. ನಂಗೆ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಟೇಬಲ್ ಮೇಲೆ ಎಲ್ಲ ಇಟ್ಬಿಟ್ಟಿದ್ದಾರೆ ನೋಡಿ, ಹಿಂಗೆ ಇಟ್ಟಿದ್ದಾರೆ. ಇದೇ ವಿಷಯಕ್ಕೆ ನಮಗೆ ಸ್ವಲ್ಪ ಕ್ಲ್ಯಾಶಸ್ ಆಗೋದು, ಇಂಥ ವಿಷಯಕ್ಕೇ. ನನಗೆ ಇಟ್ಟಿದ್ದ ವಸ್ತು ಇಟ್ಟಲ್ಲೇ ಇರಬೇಕು. ಸ್ವಲ್ಪ ಆಚೆ ಈಚೆ ಆದರೂ ನನಗೆ ಸಿಟ್ಟು ಬರುತ್ತೆ. ನಮ್ಮದು ಆ ಥರ ಕೆಟಗರಿ ನಾನು ಸ್ವಲ್ಪ. ನಮ್ಮ ಮನೆಯವ್ರು ಹಾಗಲ್ಲ, ಹೀಗೆ ಅವ್ರ ಕೆಲಸ ಒಂದಾದರೆ ಆಯಿತು, ಹೀಗೆ ಎಲ್ಲೆಲ್ಲಿ ಬೇಕಲ್ಲಿ ಇಟ್ಬಿಡ್ತಾರೆ. ಆದರೆ ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಮದುವೆ ಆದಮೇಲೆ. ದಟ್ ಈಸ್ ಲೈಫ್. ಹಾಗೆ ಇವಳು ಎಷ್ಟೊತ್ತಿಗೆ ಬರ್ತಾಳೋ ಗೊತ್ತಿಲ್ಲ. ಅಷ್ಟೊ ತನಕ ನಾನು ಸ್ವಲ್ಪ ಕಸ ಎಲ್ಲ ರಾಡಿ ಆಗಿಬಿಟ್ಟಿದೆ, ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ತೆಗೆದು
ಎಲ್ಲ ರೆಡಿ ಮಾಡಿಕೊಂಡ್ರೆ ಅವಳು ಗಮ್ ಟೇಪ್ ತಂದ ತಕ್ಷಣ ರ್ಯಾಪರ್ ಮಾಡಿಬಿಡ್ಬೋದು. ಕೆಲವೊಂದು ಸಲ ದೊಡ್ಡವರೆಲ್ಲ ಹೇಳ್ತಾರಲ್ಲ, ಆ ಮಾತು ನಿಜ ಅನಿಸುತ್ತೆ. ಅನ್ನದ ಋಣ, ನೀರಿನ ಋಣ ಎಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ದೇವರು ಮೊದಲೇ ಬರೆದಿಟ್ಟಿರ್ತಾನಂತೆ. ಸೊ ಹಾಗೆ ಈ ಊರಿನ ನೀರಿನ ಋಣ ನನಗೆ ಇವತ್ತಿಗೆ ಮುಗೀತು ಅಂತ ನಾನು ಅಂದ್ಕೋತೀನಿ. 3 ವರ್ಷದಿಂದ ನನ್ನ ದುಡಿಮೆಗೆ ತುಂಬ ಸಹಾಯ ಮಾಡಿದೆ ಈ ಊರು. ನನಗೆ ಕೆಲಸ ಕೊಟ್ಟಿದೆ. ಈ ಊರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮೇಯ್ನು ನಮಗೆ ಕೆಲಸನೇ ಮುಖ್ಯ ಅಲ್ವಾ. ನಾವು ದುಡಿದು ತಿನ್ನೋರಿಗೆ ನಮಗೆ ಕೆಲಸ ಬೇಕು ಎಲ್ಲಿ ಹೋದರೂ. ಸೊ ಆ ಕೆಲಸನ ಈ ಊರು ನನಗೆ ಕೊಟ್ಟಿದೆ. ಅದಕ್ಕೋಸ್ಕರ ಒಂಥರ ತುಂಬ ಫೀಲ್ ಆಗ್ತಾಯಿದೆ, ಬಿಟ್ಟು ಹೋಗಬೇಕಲ್ಲ ಅಂತ. ಬಟ್ ಹೋಗಲೇಬೇಕು. ನಾನು ಮೊದಲೇ ಹೇಳಿದಾಗೆ ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಹಾರೈಕೆ ನಮಗೆ ಬೇಕು. ಬಿಸ್ನೆಸ್ಸು ಇಂಪ್ರೂವ್ ಆಗಲಿ, ಚೆನ್ನಾಗಾಗಲಿ ಅಂತ ನೀವೆಲ್ಲರೂ ಹಾರೈಸಬೇಕು. ನಾವಿಡ್ತಾ ಇರೋ ಹೆಜ್ಜೆ ಇನ್ನೂ 1000 ಹೆಜ್ಜೆಗಳಷ್ಟು ಮುಂದೆ ಹೋಗಲಿ. ಹಾಗೆ ಇನ್ನೂ ಈಗ ನಾವೇನು ದುಡಿತಾ ಇದ್ದೀವಿ ಅಲ್ವಾ, ನಮ್ಮಿಂದ ಇನ್ನೂ ಒಂದು 4 ಜನಕ್ಕೆ ಹೆಲ್ಪ್ ಆಗೋ ಥರ ಆಗಲಿ ದೇವರೇ ಅಂತ ನಾನು ಬೇಡ್ಕೋತೀನಿ. ಅಂದರೆ ನಾವು ಇನ್ನೊಂದು 4 ಜನಕ್ಕೆ ಕೆಲಸ ಕೊಡಬೇಕು, ಆ ಥರ ನನಗೆ ತುಂಬ ಆಸೆ ಇದೆ. ನಾನು ಗಮ್ ಟೇಪು ನನ್ನ ತಂಗಿಗೆ ತರಕ್ಕೆ ಹೇಳಿದ್ದೀನಿ. ಆದರೆ ಇವ್ರು ಶಿಫ್ಟ್ ಮಾಡೋ ಇದರಲ್ಲಿ ನೋಡಿ ಕೊಡ್ಕೊಳೋದ್ರೊಳಗೆ ಹಾಕಿಬಿಟ್ಟು ಹೋಗಿದ್ದಾರೆ. ಇವಾಗ ಸಿಗ್ತಾಯಿದೆ, ಅವಳು ತಗೊಂಡು ಅನಿಸುತ್ತೆ. ನೋಡಿ, ಗಂಡಸ್ರ ಕೆಲಸನೇ ಹಾಗೆ ಅಲ್ವಾ, ನೀಟ್ನೆಸ್ ಇಲ್ಲ. ಅವ್ರದ್ದು ಶಿಫ್ಟಿಗೆ ಒಂದು ಮುಗಿದ್ರೆ ಆಯಿತು. ಅದಕ್ಕೆ ನಿನ್ನೆ ಶಿಫ್ಟ್ ಮಾಡೋವಾಗ ನಾನು ಬರ್ತೀನಿ ಅಂದೆ. ಬೇಡ ನಾನು ಬಂದರೆ ಕಿರಿಕಿರಿ ಮಾಡ್ತೀನಿ. ಅಂದರೆ ನನಗೆ ಶಿಫ್ಟಿಂಗ್ ಆಗಲಿ ಇನ್ನೊಂದಾಗಲಿ ನೀಟಾಗಿ ಆಗಬೇಕು. ಅಂದರೆ ಆರ್ಡ್ರ್ ಪ್ರಕಾರ ಆಗಬೇಕು. ಇದನ್ನು ತೆಗಿಬೇಕಾದ್ರೆ ಇದನ್ನು ಫಸ್ಟ್ ತಕ್ಕೊಂಡು ಇದನ್ನ ನೀಟಾಗಿ ಇಟ್ಟು ಆಮೇಲೆ ಶಿಫ್ಟ್ ಮಾಡಬೇಕು. ಆ ಥರ ನಂದು ಮೆಂಟಾಲಿಟಿ. ನಮ್ಮ ಮನೆಯವ್ರು ಹಂಗಲ್ಲ. ಈಗ ಇದನ್ನು ಶಿಫ್ಟ್ ಮಾಡೋಕ್ಕಿದ್ರೆ ಅದ್ರ ಮೇಲೆ ಏನಿದೆ ಅದನ್ನೇ ಬಿಸಾಕ್ಬಿಡ್ತಾರೆ. ಆಮೇಲೆ ಅದನ್ನು ನಾನು ಎಲ್ಲೆಲ್ಲೋ ಹುಡುಕ್ಬೇಕು. ನೋಡಿ, ಇವಾಗ ಸಿಗ್ತಾಯಿದೆ, ಕೊಡ್ಕೊಳೋದೊಳಗೆ ಹಾಕಿದ್ದಾರೆ. ಅವರೇ ಒಂದು 4-5 ಜನ ಬಂದಿದ್ದರು, ಜೆಂಟ್ಸು. ಸೊ ಇವಾಗ ಸಿಕ್ತು. ಪಾಪ ನನ್ನ ತಂಗಿನೂ ತರ್ತಾಳೆ ಅನಿಸುತ್ತೆ. ಬರೋಷ್ಟರಲ್ಲಿ ಇದಿಷ್ಟು ಮುಗಿಸ್ಕೊಂಡ್ರೆ ಆಮೇಲೆ ನಾನು ಸ್ಟಿಚಿಂಗಿಗೆ ಕೂರ್ಬೋದಲ್ಲ. ನೀಟಾಗಿ ಇದ್ರ ಮೇಲೆ ಇಟ್ಕೊಂಡು ಇದು ಮಾಡೋದು. ಇವತ್ತು ಸ್ಟಿಚ್ ಮಾಡೋಕ್ಕಿರೋ ಬ್ಲೌಸ್ ಬೇರೆ ಡಿಸೈನ್ ಬ್ಲೌಸು, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. 2 ಬ್ಲೌಸ್ ಇದೆ. 4 ಗಂಟೆ ಅಷ್ಟೊತ್ತಿಗೆ ಬ್ಲೌಸ್ 2 ಫಿನಿಶ್ ಆಗಿರಬೇಕು. 4 ಗಂಟೆ ಮೇಲೆ ಮತ್ತು ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ಸಿಟಿ ಕಡೆ ಹೋಗೋದಿದೆ. ಸಿಟಿಲಿ ಸ್ವಲ್ಪ ಕೆಲಸ ಇದೆ. ಎಲ್ಲ ಅರ್ಜೆಂಟ್ ಕೆಲಸಗಳು. ಎಲ್ಲ ಕಡೆ ಓಡಾಡ್ಕೊಂಡು ಮಾಡೋದು ಅಂದರೆ ಸುಸ್ತಾಗಿ ಹೋಗುತ್ತೆ. ಏನು ಮಾಡೋದು, ಎಲ್ಲ ಕೆಲಸನೂ ನೋಡ್ಕೋಬೇಕಲ್ವಾ. ಸೊ ಈ ಪ್ಯಾಕಿಂಗಿಂದೊಂದು ಕರೆಕ್ಟ್ ಮುಗಿದಿದ್ರೆ ಬೇಗ ಆಗಿರೋದು. ಮಾಡ್ಬೋದು, ಕರೆಂಟ್ ಇದ್ದರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. 2 ಅಲ್ಲ 4 ಬ್ಲೌಸು ಮಾಡ್ಬೋದು, ಮೋಟ್ರ್ ಇರುತ್ತಲ್ವ. ಮಿಷನ್ ತುಳಿಯೋದಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಏನಾದರೂ ಮಾಡಿ ಇವತ್ತು ಫಿನಿಷ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಅವರಿಗೆ ಕೊಡಬೇಕು. ಸೊ ಸಂಜೆ ಒಳಗೆ ನಾನು ಫಿನಿಷ್ ಮಾಡಿಕೊಂಡ್ರೆ, ಬ್ಲೌಸು ಸ್ಟಿಚ್ ಆಗಿದ್ದರೆ ನೈಟ್ ಮನೇಲಿ ನಾನು ಫಿನಿಷಿಂಗ್ ಮುಗಿಸ್ಕೋಬಹುದು, ಹುಕ್ಸ್ ಹಾಕೋದು ಎಲ್ಲ. ಹಾಗೆ ಕಷ್ಟಪಟ್ಟರೆ ಮಾತ್ರ ಫಲ ಸಿಗೋದು ಅಲ್ವಾ. ಕಷ್ಟಪಡದೆ ಯಾವುದೂ ಆಗಲ್ಲ.
ನಾವು ಸುಮ್ಮನೆ ಕೂತ್ಕೊಂಡಲ್ಲೇ ನಮಗೆ ಊಟ ಬೇಕು ಅಂದರೆ ದೇವ್ರು ಬಂದು ಊಟ ಕೊಡ್ತಾನ? ಇಲ್ಲ ಅಲ್ವಾ. ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಊಟ ಸಿಗೋದು, ಕಷ್ಟಪಟ್ಟು ದುಡಿದ್ರೆ. ಸೊ ದುಡಿಯೋದಕ್ಕೆ ನನಗೆ ಯಾವುದೇ ಥರದ ಬೇಜಾರು ಅನ್ನೋದು ಇಲ್ಲ. ನನಗೆ ತುಂಬ ಖುಷಿನೇ ಕೆಲಸ ಮಾಡೋದು ಅಂದರೆ. ಆ ಮೈಂಡ್ಸೆಟ್ ಇತ್ತು ಒಂದು ಟೈಮಲ್ಲಿ ನನಗೆ, ಮ್ಯಾರೇಜ್ ನೆಕ್ಸ್ಟು ಕೆಲ್ಸಕ್ಕೆ ಹೋಗಬಾರ್ದು ಅಂತ. ಅದು ಯಾಕೋ ಆ ಮೈಂಡ್ಸೆಟ್ ಬಂದುಬಿಟ್ಟಿತ್ತು. ಅದು ಯಾಕೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಒಂದಿನ ಡೀಟೇಲಾಗಿ. ಬಟ್ ಮ್ಯಾರೇಜ್ ಆದಮೇಲೆ ಕೆಲಸ ಮಾಡಬೇಕು ಅನ್ನೋ ಯಾವ ಉದ್ದೇಶ ಕೂಡ ನಂಗೆ ಇರಲಿಲ್ಲ. ಆರಾಮಾಗಿ ಮನೇಲಿರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಕೆಲವೊಂದು ಸಲ ಅದೇ ನಾವೇನು ಅಂದ್ಕೋತೀವೋ ದೇವ್ರು ಅದಕ್ಕೆ ಆಪೋಸಿಟ್ಟೇ ಥಿಂಕ್ ಮಾಡಿರ್ತಾರೆ. ದೇವರು ನಮಗಿಂತ ಫಾಸ್ಟ್ ಅಲ್ವಾ. ಸೊ ನಾನು ಕೆಲಸ ಮಾಡಬೇಕಾಯಿತು. ಬಟ್ ಒಂದು ಖುಷಿ ಇದೆ, ಯಾರ್ಯಾರ ಕೈ ಕೆಳಗೋ ಕೆಲಸ ಮಾಡೋದಕ್ಕಿಂತ ನನ್ನ ಸ್ವಂತ ದುಡಿಮೆ ನಾನು ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಖುಷಿ ಇದೆ. ಇದರಿಂದ ನನಗೆ ತುಂಬ ಬೆನಿಫಿಟ್ ಇದೆ. ಯಾಕೆಂದರೆ ನನಗೆ ಬೇಕಾದಾಗ ನಾನು ರಜೆ ಮಾಡ್ಬೋದು, ನಮಗೆ ಬೇಕಾದಾಗ ನಮ್ಮ ಮನೆಯವ್ರಿಗೆ ಟೈಮ್ ಕೊಡ್ಬೋದು. ಅದೇ ಇನ್ನೊಂದು ಕಡೆ ನಾವು ಕೆಲ್ಸಕ್ಕೆ ಹೋದರೆ ರಜೆ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು, ನಮಗೆ ಬೇಕಾದಾಗ ರಜೆ ಸಿಗಲ್ಲ. ಈಗ ಮಗು ಮತ್ತು ಮನೆಯಲ್ಲಿ ವಯಸ್ಸಾದವರೆಲ್ಲ ಇರುವಾಗ ಹೇಳೋಕ್ಕಾಗಲ್ಲ. ಅವಾಗ ಹುಷಾರಿರಲ್ಲ, ಮಗು ಹುಷಾರಿರಲ್ಲ, ಅವಾಗ ಬೇಕು ಅಂದಾಗಲೂ ನಮಗೆ ರಜೆ ಸಿಗಲ್ಲ. ನಮ್ಮದೇ ಓನ್ ಆದರೆ ನನಗೆ ತುಂಬ ಹೆಲ್ಪ್ ಆಗಿದೆ ಇದರಿಂದ. ಏನು ಸುಮ್ಮನೆ ಬಾಗ್ಲಾಕ್ಕೊಂಡು ಹೋಗಿಬಿಡ್ತಿದ್ದೆ, ನನ್ನ ಮಗುಗೆ ಹುಷಾರಿಲ್ಲ, ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂದರೆ. ಸೊ ನಾವು ಈ ಥರ ಸ್ವಂತದ್ದು ಮಾಡಿಕೊಂಡ್ರೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಗೆ ನನ್ನ ಹಾಗೆ ಇನ್ನೂ ಎಷ್ಟೋ ಜನ ಇರ್ತಾರೆ ಮಾಡಬೇಕು ಅಂತ. ದಯವಿಟ್ಟು ನಿಮ್ಮ ಈ ಥರ ಟೈಲರಿಂಗು ಎಲ್ಲ ಕಲ್ತಿದ್ರೆ ಯಾರೂ ಸುಮ್ಮನೆ ಕೂತ್ಕೋಬೇಡಿ, ಮಾಡಿ, ಕಂಟಿನ್ಯೂ ಮಾಡಿ. ಅದರಿಂದ ಏನಾದರೂ ಒಂದು ನಿಮಗೆ ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗುತ್ತೆ. ನಾನು ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ನಿಮಗೆ ಹೇಳ್ತಾ ಇರೋದು. ಸೊ ಹಾಗೆ ಇನ್ನೇನು ಹೇಳೋದು, ಪ್ಯಾಕಿಂಗು ಮುಗೀತಾ ಬಂತು. ಅದು ಆ ಕಡೆ ಲಾಸ್ಟಲ್ಲಿ ಇಟ್ಟಿದ್ದಾರೆ ಆ ಬಾಕ್ಸು, ನನಗೆ ಎತ್ತಕ್ಕಾಗಲಿಲ್ಲ. ಸೊ ಅಲ್ಲೇ ಹೋಗಿ ಗಮ್ಟೆ ಬಚ್ಚಿಬಿಟ್ಟು ಬಂದೆ. ಹಾಗೆ ಮಧ್ಯಾಹ್ನಕ್ಕೆ ಊಟನೂ ತಂದಿದ್ದೀನಿ ನಾನು. ಬೇಗ ಹೋಗೋಣ ಅಂತ ಅಂದ್ಕೊಂಡು ಊಟ ಬೇಡ ಅಂತ ಅಂದ್ಕೊಂಡೆ. ಬಟ್ ಬೇಗ ಹೋಗೋ ಹಾಗಿಲ್ಲ, ಇಲ್ಲಿ ಕೆಲಸನೇ ಲೇಟ್ ಆಗುತ್ತೆ ಆ ಡೌಟಲ್ಲೇ ತಂದಿದ್ದೀನಿ ಊಟನ. ಸೊ ಊಟ ಮಾಡಿಕೊಂಡು 4 ಗಂಟೆ ಒಳಗೆ ಬ್ಲೌಸ್ ಎಲ್ಲ ಫಿನಿಷ್ ಮಾಡಿಕೊಂಡು ಮತ್ತೆ ಮನೆಗೆ ಹೊರಡಬೇಕು. ನಂದು ಕೆಲಸ ಎಲ್ಲ ಮುಗಿತಾ ಬಂತು. ಆದರೆ ನನ್ನ ತಂಗಿದು ಪತ್ತೆನೇ ಇಲ್ಲ. ತುಂಬ ಹೊತ್ತಾಯಿತು, ಬರಬೇಕಿತ್ತು ಇಷ್ಟೊತ್ತಿಗೆ, ಇನ್ನೂ ಬಂದಿಲ್ಲ. ಸೊ ಅವಳು ಬರೋಷ್ಟೊತ್ತಿಗೆ ನಾನು ಬ್ಲೌಸ್ ಸ್ಟಿಚ್ಚಿಂಗಿಗೆ ಕೂತಿರ್ತೀನಿ ಏನೋ. ಅಕ್ಕ ನಾನು ಬರ್ತೀನಿ ಪ್ಯಾಕಿಂಗಿಗೆ ಹೆಲ್ಪ್ ಮಾಡೋಕ್ಕೆ ಅಂದಿದ್ಲು. ಬಟ್ ನಾನೇ ಮಾಡಿದೆ. ಅವಳಿಗೂ ಎಕ್ಸಾಮ್ಸ್ ನಡೀತಾ ಇದ್ದಾವೆ, ಸುಮ್ಮನೆ ಯಾಕೆ ಅವ್ರಿಗೆಲ್ಲ ತೊಂದರೆ ಕೊಡೋದು ಅಲ್ವಾ. ನಮ್ಮ ಕೆಲಸನ ನಾವೇ ಮಾಡಿಕೊಂಡ್ರೆ ಅದೇ ಒಳ್ಳೆಯದು. ಯಾವಾಗಲೂ ಅಷ್ಟೇ, ನಾವು ಇನ್ನೊಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು ಜಾಸ್ತಿ. ನಮ್ಮದೇನಿದೆಯೋ ನಾವೇ ಮಾಡ್ಕೋಬೇಕು. ಸುಮ್ಮನೆ ನಮ್ಮಿಂದ ಇನ್ನೊಬ್ರಿಗೆ ನಾವು ತೊಂದರೆ ಕೊಡಬಾರ್ದು. ಯಾರಾದರೂ ಅಷ್ಟೇ, ನಮ್ಮವರಾದರೂ ಅಷ್ಟೇ, ಹೊರಗಿನವರಾದರೂ ಅಷ್ಟೇ. ಸೊ ಹಾಗಾಗಿ ಅವಳು ಪಾಪ ಅವತ್ತೇ ಬರ್ತೀನಿ ಅಂದಳು. ಪ್ಯಾಕಿಂಗ್ ಮಾಡುವಾಗ ಹೇಳಕ್ಕ ನಾನು ಬರ್ತೀನಿ ಅಂದಿದ್ಲು. ನಾನು ಬೇಡ ನಾನೇ ಮಾಡ್ತೀನಿ ಅಂತ ಹೇಳಿ ಎಲ್ಲ ಪ್ಯಾಕಿಂಗ್ ನಾನೇ ಮಾಡಿ ಮುಗಿಸ್ದೆ. ಸೊ ಇಲ್ಲಿಂದ ಶಿಫ್ಟ್ ಮಾಡೋದೇ ದೊಡ್ಡ ಕೆಲಸ. ನಮ್ಮ ಮನೆಯವ್ರು ಕೂಡ ಬರೋದು ತುಂಬ ಲೇಟ್ ಆಗುತ್ತೆ. ಅವ್ರು ಬಂದು ಆಮೇಲೆ ಶಿಫ್ಟಿಂಗು, ಜನ ಸಿಗಲ್ಲ, ಇದೇ ಪ್ರಾಬ್ಲಮ್ಮು ನಮಗೆ. ಯಾವಾಗ ಒಂದು ಸಲ ಶಿಫ್ಟ್ ಮಾಡ್ತಾರೋ ಅಲ್ಲಿ ತನಕ ನನಗೆ ತಲೆನೋವು ತಪ್ಪಿದ್ದಲ್ಲ.
ಅದು ನಾವು ಅಂಗಡಿಗೆ ಕಟ್ಟಿದ್ದೀವಲ್ಲ ಬೋರ್ಡು, ಅದು ಬೇರೆ ಮೇಲಿದೆ. ಅದಕ್ಕೆ ಆ ಕಡೆಯಿಂದ ಹೋಗೋಕ್ಕೆ, ಯಾವ ಕಡೆಯಿಂದ ಹೋಗೋಕ್ಕೂ ಸ್ಟೇರ್ ಕೇಸೇ ಇಲ್ಲ. ಅದು ನಾವು ಅದು ಕಟ್ಟಬೇಕಾದ್ರೇ ಅಷ್ಟು ಕಷ್ಟಪಟ್ಟಿದ್ವಿ, ಏಣಿ ಅದು ಇದೆಲ್ಲ ಇಟ್ಕೊಂಡು. ಬಟ್ ಇವಾಗ ಬಿಚ್ಚೋದು ಹೇಗಂತ ಗೊತ್ತಿಲ್ಲ. ಆ ಕಡೆಯಿಂದ ಹೋಗೋಕ್ಕೆ ಇದು ಬಿಲ್ಡಿಂಗ್ ಏನು ಮಾಡಿದ್ದಾರೆ ಗೊತ್ತಾ, ಸ್ಟೇರ್ ಕೇಸೇ ಮಾಡಿಲ್ಲ ಅವರು ಟೆರೇಸಿಗೆ ಹೋಗೋಕ್ಕೆ. ಸೊ ಹಂಗಾಗಿ ಪ್ರಾಬ್ಲಮ್ಮು. ಅದನ್ನು ಹೆಂಗೆ ಬಿಚ್ತಾರೋ ಗೊತ್ತಿಲ್ಲ. ಈಗ ಕಟ್ಟೋವಾಗ ಹೇಗೋ ಕಟ್ಟಿದ್ವಿ, ಇನ್ನು ಬಿಚ್ಚೋದು ಹೆಂಗೆ ಅಂತ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ತುಂಬ ಕಷ್ಟ ಆಗುತ್ತೆ ಬಿಚ್ಕೊಂಡು ತಗೊಂಡು ಬರೋಕ್ಕೆ. ಏನು ಮಾಡ್ತಾರೋ ನೋಡಬೇಕು. ಸೊ ನಾನಿನ್ನು ಕಟ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕೋ ಇಷ್ಟೊತ್ತಿಗೆ ನನ್ನ ತಂಗಿ ಬರಬೇಕಿತ್ತು, ಇನ್ನೂ ಬರಲಿಲ್ವಲ್ಲ, ಏನಾಯಿತು? ಅದು ಮಧ್ಯಾಹ್ನ ಮೇಲೆ ಬೇರೆ ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ಲು. ಇಲ್ಲಿ ಬಂದು ಮತ್ತು ಆ ಕಡೆ ಹೋಗೋದು ಲೇಟ್ ಆಗುತ್ತೆ ಅವಳಿಗೆ, ಕಾಲೇಜಿಗೆ ಹೋಗೋದು. ಸೊ ಅದಕ್ಕೆ ಬೇಗನೆ ಬಾ ಅಂತ ಹೇಳಿದ್ದೆ ನಾನು. ಬಸ್ ಮಿಸ್ ಆದರೆ ಒಂದೊಂದು ಸಲ ಲೇಟಾಗಿ ಹೋಗುತ್ತಲ್ವ. ಬೇರೆ ಟೈಮ್ ಆದರೆ ಪರವಾಗಿಲ್ಲ, ಎಕ್ಸಾಮ್ ಟೈಮಲ್ಲೆಲ್ಲ ಲೇಟಾಗಿ ಹೋದರೆ ನಡೆಯಲ್ಲ ಅಲ್ವಾ. ಸೊ ಆಲ್ಮೋಸ್ಟ್ ಬರ್ತಾ ಇರ್ಬೋದು. ಇವಾಗ ಅವಳಿಗೊಂದು ಫೋನ್ ಮಾಡಬೇಕು. ಕೆಲವೊಂದು ಸಲ ನಮ್ಮವರೇ ನಮಗೆ ಹಿತಶತ್ರುಗಳಾಗ್ಬಿಡ್ತಾರೆ ಅಲ್ವಾ ಫ್ರೆಂಡ್ಸ್. ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ನಮ್ಮ ಮುಂದ್ಗಡೆ, ಆದರೆ ನಮ್ಮ ಹಿಂದ್ಗಡೆ ಏನು ಮಾತಾಡ್ತಾರೆ ಅಂತ ಅದು ನಮ್ಮ ಕಿವಿಯಾರೆ ನಾವೇ ಕೇಳಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅವ್ರು ಎಂಥವ್ರು ಅಂತ. ಆದರೆ ಏನೂ ಮಾಡೋಕ್ಕಾಗಲ್ಲ. ಈ ಜೀವನ ಅನ್ನೋ ಇದರಲ್ಲಿ ನಾವು ಒಂದೊಂದು ಸಲ ನಾಟಕ ಮಾಡಬೇಕಾಗುತ್ತೆ. ಸೊ ಅವರೇನು ನಾಟಕ ಮಾಡ್ತಾರೆ, ನಾವು ಅದೇ ಥರ ನಾಟಕ ಮಾಡಿದ್ರೇ ಎಲ್ಲ ಬ್ಯಾಲೆನ್ಸ್ ಆಗಿ ಹೋಗೋದು. ಒಂದೊಂದು ಸಲ ಕೆಲವೊಂದು ಮಾತುಗಳು ನಮ್ಮ ಮನಸ್ಸಿಗೆ ನಾಟುತ್ತೆ. ಹಾಗೆ ಆ ಮಾತುಗಳೇ ನಮಗೆ ಇನ್ನೂ ಮೇಲೆ ಬರೋಕ್ಕೆ ಹಠ ಬರುತ್ತೆ. ಹಿಂಗಂದರೆ ನಾವು ಇದನ್ನು ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಹಠ ನಮ್ಮಲ್ಲಿ ಬರುತ್ತೆ. ಸೊ ಅಂಥ ಮಾತುಗಳನ್ನ ನಾವು ಕಿವಿಗೆ ಹಾಕ್ಕೋಬೇಕು, ಆದರೆ ತಲೆಗೆ ಮನಸ್ಸಿಗೆ ತಗೋಬಾರ್ದು. ಜಸ್ಟ್ ಕಿವಿಲೇ ಇಟ್ಕೋಬೇಕು. ಅದನ್ನ ಕಿವಿಲೇ ಇಟ್ಕೊಂಡು ಆ ಮಾತಿಗೆ ನಾವು ರಿಯಾಕ್ಟ್ ಮಾಡಬೇಕು, ನಮ್ಮ ಕೆಲಸದ ಮುಖಾಂತರ, ಮಾತಿನ ಮುಖಾಂತರ ಅಲ್ಲ. ಸೊ ಎಲ್ಲ ಮುಗೀತು. ಈಗ ಬಂದು ಅನಿಸುತ್ತೆ. ನಮ್ಮ ಕೆಲಸದಿಂದಲೇ ನಾವು ಎಲ್ರಿಗೂ ಉತ್ತರ ಕೊಡಬೇಕು. ಯಾರು ನಮ್ಮನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ ಅಲ್ವಾ, ಯಾರು ನಮ್ಮ ಹಿಂದಿಂದ ಮಾತಾಡಿರ್ತಾರೆ ಅಲ್ವಾ, ಅವರು ನಮ್ಮ ಕೆಲಸ ನೋಡಿ ಆಮೇಲೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಯೋಚನೆ ಮಾಡಬೇಕು. ಆ ಥರ ನಾವು ಮಾಡಬೇಕು. ಸೊ ಹಾಗಿದ್ರೇ ಜೀವನ ಸಾಗೋದು ಮುಂದೆ. ಫೈನಲಿ ನನ್ನ ತಂಗಿ ಬಂದಳು. ಅವಳಿಗಂತೂ ಅಂಗಡಿ ನೋಡಿ ತುಂಬ ಬೇಜಾರಾಯಿತು, ಅಕ್ಕ ಖಾಲಿಯಾಗಿಬಿಡ್ತಲ್ಲ ಅಂತ. ಹಾಗೆ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ಕೋತಾ ಬೇಗ ಕೆಲಸ ಮುಗಿಸಿ ನಾನು ಸ್ಟಿಚಿಂಗಿಗೆ ಕೂತ್ಕೊಂಡೆ. ಹಾಗೆ ಸ್ಟಿಚಿಂಗ್ ಎಲ್ಲ ಮುಗಿಸ್ದೆ. 4 ಗಂಟೆ ಅಷ್ಟೊತ್ತಿಗೆ ಮುಗಿದೇ ಹೋಯಿತು, 3:30ಗೆ. ಕೊನೆಯದಾಗಿ ನನ್ನ ಅಂಗಡಿನ ಒಂದು ಸಲ ಕಣ್ಣು ತುಂಬ ತುಂಬಿಕೊಂಡು ನಾನು ಬೀಳ್ಕೊಟ್ಟು ಬಂದೆ. ಬೇಜಾರಾಯಿತು. ಆದರೆ ಇನ್ನೊಂದು ಕಡೆ ಓಪನ್ ಮಾಡ್ತಿದ್ದೀವಲ್ಲ, ಅದೊಂದು ಖುಷಿ ಇದೆ ನನಗೆ. ಸೊ ಇಬ್ಬರು ಅದನ್ನೇ ಮಾತಾಡ್ತಿದ್ವಿ, ಈ ಅಂಗಡೀಲಿ ಎಷ್ಟೊಂದು ಮೆಮೊರೀಸ್ ಇದೆ ಅಲ್ವಾ ಅಂತ. ಕೊನೆಯದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅಂಗಡಿದು ಹೊರಗಡೆಯಿಂದ. ನಾನು ಹೊರಟಾದ್ಮೇಲೆ ಲಾಕ್ ಎಲ್ಲ ಅಂತೂ ಕೊನೆಯ ದಿನ ನಮ್ಮ ಅಂಗಡೀಲಿ ನೋಡೋಕ್ಕೆ ಕಾಣಿಸ್ತಿದೆ ಅಲ್ವಾ.
ಇದೇ ನನ್ನ ಅಂಗಡಿ ಬೋರ್ಡು ನನ್ನ ಕನಸಿಂದು ಇರಲಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನಾನು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡುವಾಗ, ಸ್ವಲ್ಪ ಕೆಲಸ ಇರೋದ್ರಿಂದ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿಗೆ ಈ ವಿಡಿಯೋ, ಈ ಅಂಗಡಿ, ಈ ವಿಡಿಯೋ ಎಲ್ಲ ಮುಗಿಯುತ್ತೆ. ಇನ್ನೇನಿದ್ರೂ ಹೊಸ ಅಧ್ಯಾಯ ಶುರುವಾಗುತ್ತೆ ನನ್ನ ಜೀವನದಲ್ಲಿ. ನೋಡೋಣ ಆ ಹೊಸ ಅಧ್ಯಾಯ ಹೇಗಿರುತ್ತೆ, ನಿಮ್ಮ ಸಪೋರ್ಟ್ ಹೇಗೆ ಸಿಗುತ್ತೆ ನನಗೆ ಅಂತ. ಓಕೆ ಫ್ರೆಂಡ್ಸ್, ಬಾಯ್.